ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದಂಥ ಲಿಂಗೈಕ ಗಂಗಮ್ಮ, ಲಿಂಗೈಕ ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಅವರನ್ನ ಗೌರವಪೂರ್ವಕವಾಗಿ ಮನದಲ್ಲಿ ಸ್ಮರಿಸುತ್ತಾ, ನಮಿಸುತ್ತಾ, ವಂದಿಸುತ್ತಾ, ಪರಮ ಪೂಜ್ಯರಾದಂಥ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಇವರ ಪಾದಾರವಿಂದಕ್ಕೆ ಶಿರಶಾಸ್ತ್ರಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಸ್ವಸ್ತಿ ಶ್ರೀ ವಿದ್ಯಾಭಿದಯ ಶ್ರೀ ನೃಪ ಶಾಲಿವಾಹನ ಶಕ 1948 ವಿಕ್ರಮಾದಿತ್ಯ ಸಂವತ್ಸರ 2082 ಗತಕಲಿ ಕೃಷ್ಣ ಶಕ 5127 ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯಣದ ವರ್ಷಾ ಋತುವಿನ ಪಾವನ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಗುರುರಾಯರ ಶುಭ ಗುರುವಾರ ಮುಸ್ಸಂಜೆ ಗೋಧೂಳಿ ಕಾಲದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ತಾಯಿ ಶ್ರೀ ಗಂಗಮ್ಮ ಎಸ್ ಬೊಮ್ಮಾಯಿ ಅವರ ಟ್ರಸ್ಟ್ನವರು ಆಯೋಜಿಸಿದಂಥ ಶ್ರೇಷ್ಠ ಸಾಹಿತ್ಯ ಕೃತಿಗಳಿಗೆ ಪ್ರಶಸ್ತಿ ಪ್ರದಾನ ಪ್ರಾರಂಭಿಸಲು ಬಂದಂಥ ಮುಖ್ಯ ಅತಿಥಿಗಳಾಗಿ ಈಗ ಬರುವಂಥ ಬಸವರಾಜ್ ಹೊರಟ್ಟಿಯವರಿಗೂ ಮತ್ತು ಎಲ್ಲ ಮಹನೀಯರಿಗೂ ಮೇಲಾಗಿ ಪ್ರಶಸ್ತಿ ಪಡೆದವರು, ಜೊತೆಗೆ ಹಾವೇರಿಯ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಬಂಧು ಬಾಂಧವರು, ಅಪ್ಪ ಎಲ್ಲರಿಗೂ ಕೂಡ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಅಂತೀವಿ. ಕೇವಲ ಮಾತೃರೂಪೇಣ ಅಲ್ಲ ತಾಯಿ, ಶಕ್ತಿ ರೂಪೇಣ, ಕಾಂತಿ ರೂಪೇಣ, ದಯಾರೂಪೇಣ, ಕ್ಷಮಾರೂಪೇಣ ಎಲ್ಲ ಸದ್ಗುಣಗಳು ನಾವು ಹೊತ್ತಿದಂಥ ಆ ಜಗನ್ಮಾತೆಯ ಪ್ರತಿರೂಪರು ಯಾರು ಅಂತಂದ್ರೆ ನಮ್ಮ ಗಂಗಮ್ಮವರು, ಅವರ ಕುಟುಂಬದವ್ರು ಎಲ್ರು. ಹಾಗಾಗಿ ಮಹಿಳೆ ಪ್ರಕೃತಿ, ತಾಯಿ ಸಂಸ್ಕೃತಿ, ಮಹಿಳೆ ಸುಂದರಿ, ತಾಯಿ ಸರಸ್ವತಿ, ಮಹಿಳೆ ಉಪಕಾರಿ, ತಾಯಿ ಮಾದರಿ. ಹಾಗಾಗಿ ಮುತ್ತಿನಂತೆ ಮಾತಾಡಿ ವಚನಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಅದ್ರ ಹಾಗೆ ನಡೆದಂಥವ್ರು ಯಾರಾದ್ರೂ ಇದ್ರೆ ಅವರು ನಮ್ಮ ಮಾತೋಶ್ರೀ ಗಂಗಮ್ಮನವರು ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಅದಕ್ಕೆ ಚೆನ್ನಮ್ಮನವರೇ ಪುರಾವೆ. ಅವ್ರು ಹೇಳ್ತಾ ಇದ್ರು, ಸಿ ಸೋಮಶೇಖರ್ ಒಂದು ವಚನ ಹೇಳಿದ್ರೆ ಇವ್ರ ಅತ್ತೆ ಇನ್ನೊಂದು ವಚನ ಹೇಳ್ತಿದ್ರು, ಅದಕ್ಕಿಂತ ಚೆನ್ನಾಗಿ ಹೇಳ್ತಾ ಇದ್ರು ಅಂತ ಹೇಳಿದ್ರು. ಹಾಗಾಗಿ ನಾನು ಇವತ್ತು ಗಂಗಮ್ಮನವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಹೇಗೆ ಬದುಕಿದ್ರು ಅನ್ನಕ್ಕೆ ಒಂದು ವಚನ ಹೇಳ್ತೀನಿ. ಅದು ಯಾವುದು ಅಂತಂದ್ರೆ, ವೈಚಾರಿಕ ಪತ್ನಿ ಅಂತ ಹೆಸರಾದಂಥ ಬಸವಣ್ಣನವರ ಪತ್ನಿ ನೀಲಾಂಬಿಕೆ ಅವರು. ಅದು ಯಾವುದು ಅಂದ್ರೆ, ಆಗಿಂಗೆ ಮುಯ್ಯಾನದಿರು ಚೇಗಿಂಗೆ ಬೆಂಬೀಳದಿರು, ಆಗಿಂಗೆ ಮುಯ್ಯಾನದಿರು ಚೇಗಿಂಗೆ ಬೆಂಬೀಳದಿರು, ಆಹಾ ಮನವೇ ಸಂತೈಸಿಕೋ, ಆಹಾ ಮನವೇ ಸಂತೈಸಿಕೋ, ನಿನ್ನ ನೀನೆ ನಿನ್ನ ನೀನೆ ಹೋಗೆಂದರೆ ನಿನ್ನ ವಶವಲ್ಲ, ಆಗೆಂದರೆ ನಿನ್ನಿಚ್ಛೆಯಲ್ಲ, ಭೋಗಾದಿ ಭೋಗಗಳೆಲ್ಲವೂ ಸಂಗಯ್ಯನಾಧೀನವಾಗಿ, ಸಂಗಯ್ಯನಾಧೀನವಾಗಿ. ಅಂದ್ರೆ ಲಾಭ ಆಗ್ಬೇಕು ಅಂತ ಅದ್ರ ಬೆನ್ನಟ್ಟಿ ಹೋಗೋದಿಲ್ಲ, ನಷ್ಟ ಆಯ್ತು ಅಂತಂದ್ರೆ ದುಃಖ ಪಡೋದಿಲ್ಲ. ಇವತ್ತಿನ ಜನ ಡಿಪ್ರೆಷನ್ ಹೋಗ್ಬಿಟ್ಟು ಸೈಕಾಲಜಿಸ್ಟ್ ಹತ್ರ ಕೌನ್ಸಿಲಿಂಗ್ ಹೋಗ್ತಾರೆ. ಆದ್ರೆ ನೀಲಾಂಬಿಕೆ ಹೇಳ್ತಾರೆ, ನಿನ್ನ ಮನಸ್ಸನ್ನ ನೀನು ಸಮಾಧಾನ ಮಾಡ್ಕೊ ಅಂತ. ಹೇಗೆ ಸಮಾಧಾನ ಮಾಡ್ಕೊಳ್ಳೋದಂದ್ರೆ, ಏನು ಬರಬೇಕು ಅದು ಬರುತ್ತೆ, ಏನು ಹೋಗುತ್ತೋ ಅದು ಹೋಗುತ್ತೆ. ಇದು ಹೀಗೆ ಆಗ್ಬೇಕಂದ್ರೆ ಅದು ನಿನ್ನ ಇಚ್ಛೆ ಅಲ್ಲ, ಹೀಗಾಗ್ಬಾರ್ದಾಗಿತ್ತಂದ್ರೆ ಅದು ನಿನ್ ಕೈಯಲ್ಲಿಲ್ಲ ಅಂತ. ಅದು ಬರೋದೆಲ್ಲ ಸಂಗಯ್ಯನ ಅಧೀನ ಅಂತ. ಹಾಗಾಗಿ ಚಂದ್ರಶೇಖರ್ ಅವ್ರು ಹೇಳಿದ್ರು, ಯಜಮಾನ್ರಿಗೆ ಮುಖ್ಯಮಂತ್ರಿ ಅಂತ ಅವ್ರಿಗೆ ಇದ್ ಮಾಡಿದಾಗ ಇವರು ಆಸ್ಪತ್ರೆಯಲ್ಲಿ ತಮ್ಮ ಮಗಳನ್ನ ನೋಡಕ್ಕಿದ್ರಂತೆ. ಮನೆಗ್ ಬಂದು ನೋಡಿದಾಗ ಬಂದಿದೆ, ಆದ್ರೆ ಇವರು ಲಾಭನೋ ನಷ್ಟನೋ ನೋಡ್ದನೆ ಆ ಶರಣ ಸಂಸ್ಕೃತಿಯನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರಲ್ಲ ಅಂತ ಮಹಾತಾಯಿಗೆ ನಾವು
ನಮನ ಸಲ್ಲಿಸ್ಬೇಕು, ಧನೋಸ್ಮಿ ಅಂತ ಅನ್ಬೇಕು ಅಂತ ಅನ್ಸುತ್ತೆ. ಆದರೆ ಮಕ್ಕಳ ಮನಸ್ಸನ್ನ ನಾವು ಮೃದುವಾಗಿ ಬೆಳೆಸೋದು ಯಾರಿಂದ ಸಾಧ್ಯ ಅಂತಂದ್ರೆ ಇಬ್ಬರಿಂದ ಮಾತ್ರ ಸಾಧ್ಯ. ಮಕ್ಕಳನ್ನ ಉದ್ಧಾರ ಮಾಡಕ್ಕೆ ಒಂದು ಗುರುಗಳು ಇಲ್ಲ ತಾಯಂದ್ರು, ಇವರಿಬ್ಬರಿಂದ ಮಾತ್ರ ಸಾಧ್ಯ. ಅಂತ ಕೆಲಸದಲ್ಲಿ ಮಾಡಿದಂಥವ್ರು ಇವತ್ತಿಗೆ ಬಹಳ ಪ್ರಮುಖರಾಗ್ತಾರೆ. ಓದಿದಂಥವ್ರು ಕೂಡ ವಿಚಿತ್ರವಾಗ್ತಾ ಇದ್ದಾರೆ ತಾಯಂದ್ರು. ಆದರೆ ಓದದೆ ಇರುವಂಥವ್ರು ಜನಪದದಲ್ಲಿ ಹೇಳ್ತಾರೆ, ನೀತಿಗೆ ಪ್ರಭುವಾಗು, ಮಾತಿಗೆ ಚೂಡಾಮಣಿಯಾಗು, ಜಗಕ್ಕೆ ಜ್ಯೋತಿಯೇ ಆಗು ಎನಕಂದ ಅಂತ. ಜ್ಯೋತಿ ಅಂದ್ರೆ ಜ್ಞಾನದ ಸಂಪತ್ತು. ನಾವೀಗ ದೀಪ ಹಚ್ಚಿದ್ವಿ, ದೀಪ ಯಾಕೆ ಹಚ್ಚಿದ್ವಿ ಇಷ್ಟು ಬೆಳಕಿದ್ದಾಗಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದರಲ್ಲಿರೋ ಎಣ್ಣೆ ಅಹಂಕಾರದ ಸಂಕೇತ, ಬತ್ತಿ ಅಜ್ಞಾನದ ಸಂಕೇತ. ನಮ್ಮಲ್ಲಿರೋ ಅಹಂಕಾರದ ಎಣ್ಣೆಯನ್ನ ಇಂಗಿಸಿ ಅಜ್ಞಾನದ ಭಕ್ತಿಯನ್ನು ಉರಿಸಿ ಸುಜ್ಞಾನದ ಬೆಳಕನ್ನ ಪಸರಿಸೋದೇ ಆ ದೀಪ ಹಚ್ಚೋದು. ಹಾಗಾಗಿ ಮನೆಯಲ್ಲಿ ಯಾವಾಗ್ಲೂ ಹೆಣ್ಮಕ್ಳೇ ದೀಪ ಹಚ್ತಾರೆ. ಆದ್ರೆ ಯಾಕೆ ಅಂತಂದ್ರೆ ಕುಟುಂಬದವ್ರು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ. ಒಂದ್ಸಲ ಹೀಗೆ ಕಾರ್ಯಕ್ರಮಕ್ಕೆ ಹೋದಾಗ ಈಗ ತಾನೇ ತಿಪ್ಪಣ್ಣವ್ರು ಲಿಂಗೈಕ್ಯರಾದ್ರು, ಅವ್ರು ಬಂದಿದ್ರು. ಹಿರಿಯರು ಒಂದು ಕರಿ ಕೂರ್ಲು ಇಲ್ಲ, ಸ್ವಾಮಿ ನೀವ್ ಹಚ್ಚಿ ಅಂತಂದೆ. ಇವತ್ತು ಗುರುಗಳು ನೀವ್ ಹಚ್ಚಿ ಅಂತ ನನಗ್ ಕೊಟ್ರು, ಅವತ್ತವರು ನನಗೆ ಹಚ್ಕೊಟ್ರು. ನಾನು ತಾವು ಹಿರಿಯರು ತಾವು ಹಚ್ಚಿ ಅಂತಂದೆ. ಇಲ್ಲ ತಾಯಿ, ನಾವು ರಾಜಕಾರಣಿಗಳು, ನಾವು ಹಚ್ಚಿದ್ರೆ ಬಗ್ಗಂತ ಬೆಂಕಿಯಾಗಿ ಉರಿಯುತ್ತೆ, ನೀವು ಹೆಣ್ಣುಮಕ್ಕಳು ಹಚ್ಚಿದ್ರೆ ನಂದಾದೀಪವಾಗಿ ಉರಿಯುತ್ತೆ ಅಂತಂದ್ರು. ಆದ್ರೆ ಇವತ್ತು ನಮ್ಮ ಬೊಮ್ಮಾಯಿ ಸಾಹೇಬರು ಹಚ್ಚಿದ್ದು ಬೆಂಕಿ ಆಗಲ್ಲ, ಇಡೀ ಈ ಹಾವೇರಿ ಸುತ್ತಮುತ್ತಲು ಸ್ಥಳದಲ್ಲಿ ಒಂದು ಸುಜ್ಞಾನದ ಬೆಳಕು ಬೆಳಕಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತಾಯಿಯನ್ನ ಯಾರು ನೆನೆಸ್ಕೊಳ್ತಾರಲ್ಲೋ ಅವರು ಉತ್ತಮವಾದಂಥ ವ್ಯಕ್ತಿ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು. ಯಾರು ತಂದೆ ತಾಯಿಗಳನ್ನ ದೇವರಂತೆ ನೋಡ್ತಾರಲ್ಲ ಅವರು ಉತ್ತಮವಾದಂಥ ವ್ಯಕ್ತಿ ಆಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನ ಇಲ್ಲಿ ಶ್ರೇಷ್ಠ ಸಾಹಿತ್ಯ ಕೃತಿಗಳಿಗೆ ಪ್ರಶಸ್ತಿ ಪ್ರದಾನ ಅಂತ ಹೇಳಿ, ಸಾಹಿತ್ಯ ಅಂದಾಗ ನನಗೊಂದು ಸಂಸ್ಕೃತದ ಸುಭಾಷಿತ ನೆನಪಾಗತ್ತೆ. ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಚ ವಿಹೀನ ಅಂತ. ಅಂದ್ರೆ ಏನು? ಯಾರಿಗೆ ಸಾಹಿತ್ಯ, ಸಂಗೀತ, ಲಲಿತ ಕಲೆ ಗೊತ್ತಿಲ್ವೋ, ಕಲ್ತಿಲ್ವೋ, ಅದ್ರ ಗಂಧ ಇಲ್ವೋ ಅವರು ಸಾಕ್ಷಾತ್ ಪಶುಗಳು. ಪಶುಗಳಂದ್ರೆ ಪ್ರಾಣಿಗಳು. ಎಂಥ ಪ್ರಾಣಿಗಳು? ಬಾಲ ಇಲ್ಲದೆ ಇರೋ ಪ್ರಾಣಿಗಳು ಅಂತ. ಸೊ ಇವತ್ತು ಎಷ್ಟಾಗಿದ್ದಾರೆ ಅಂತಂದ್ರೆ ಬಾಲ ಹೋಗ್ಲಿ, ಬರೀ ಮಾರ್ಕ್ಸ್ ವಾದಿಗಳನ್ನ ಮಾಡ್ತಾ ಇದ್ದಾರೆ. ಮಾರ್ಕ್ಸ್ 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 ಬರ್ಬೇಕು ಅಂತ. ಎಷ್ಟು ಮಾರ್ಕ್ಸ್ ಪಡೆದ್ರು ಸಾಕು, ಇನ್ನೂ ಮಾರ್ಕ್ಸ್ ಬರಬೇಕು ಅಂತ. ಸೊ ಮಕ್ಕಳನ್ನ ಮಾರ್ಕ್ಸ್ ವಾದಿ ಮಾಡಿದ್ರೆ ಅಲ್ಲ, ಮಕ್ಕಳಲ್ಲಿ ಸದ್ಗುಣ, ಸದ್ಭಾವನೆ, ಸದ್ವಿಚಾರವನ್ನ ತುಂಬಿ ಅವರನ್ನ ಸದ್ಮಾರ್ಗದಲ್ಲಿ ನಡೆಸುವಂತ ಕೆಲಸ ಇದೆಯಲ್ಲ, ಆ ಸಂಸ್ಕಾರ ಆಗ್ಬೇಕು. ಸಂಸ್ಕಾರ ಅಂದ್ರೆ ಮಕ್ಕಳಲ್ಲಿರೋ ಅವಗುಣಗಳನ್ನ ತೆಗೆದು ಸದ್ಗುಣಗಳನ್ನ ತುಂಬುವಂಥದ್ದು, ಅದು ಬಹಳ ಮುಖ್ಯ. ಹಾಗಾಗಿ ಇವತ್ತು ನಾವು ಏನೇ ಮಾಡಿದ್ರು ಕೂಡ ಆ ಭಗವಂತನ ಮೆಚ್ಚು ಹಾಗೆ ಇರಬೇಕು ಅಂತ. ಇನ್ನು ಒಂದು ಸಲ ಏನಾಯ್ತು ಅಂತಂದ್ರೆ, ಒಬ್ಬ ಕುರುಡ ದೇವಸ್ಥಾನಕ್ಕೆ ಹೋದ. ಎಲ್ರು ನಗ್ತಾ ಇದ್ರು. ಕುರುಡನ್ಗೆ ಕಣ್ಣೇ ಕಾಣೋದಿಲ್ಲ, ದೇವ್ರು ಹೆಂಗ್ ನೋಡ್ತಾನೆ ಇವನು ಅಂತ ನಗಾಡಿದ್ರು. ಆವಾಗ ಒಬ್ಬ ಚೇಷ್ಟೆಗೆ ಸುಮ್ಮನೆ ಇರೋದ್ ಬಿಟ್ಟು, ಅಲ್ಲಯ್ಯ ನೀನು ಹೇಳಿ ಕೇಳಿ ಕುರುಡ, ನಿನಗೆ ಕಣ್ಣೇ ಕಾಣೋದಿಲ್ಲ, ದೇವ್ರ ನೋಡಕ್ಕೆ ದರ್ಶನಕ್ಕೆ ಬಂದಿದೆಯಲ್ಲ, ಏನ್ ಬುದ್ಧಿ ಇದೆಯಾ ನಿನಗೆ ಅಂತ. ಆಗ ಆ ವ್ಯಕ್ತಿ ಹೇಳ್ದ, ಎಂಥ ಶ್ರದ್ಧೆ ಇತ್ತು ಅವನಿಗೆ, ದೃಢವಾದ ನಂಬಿಕೆ ಇತ್ತು ಅಂದ್ರೆ ಅವನು ಹೇಳ್ತಾನೆ, ನನಗೆ ದೇವ್ರು ಕಾಣದೇ ಇರ್ಬೋದು, ಆದ್ರೆ ದೇವ್ರಿಗೆ ನಾನು ಕಾಣ್ತೀನಿ, ಆ ದೇವರ ಕೃಪೆ ನನ್ನ ಮೇಲೆ ಆಗತ್ತೆ ಅನ್ನೋದು ನಂಬಿಕೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲಿ ದೃಢವಾದ ನಂಬಿಕೆ ಇರುತ್ತೋ, ಶುದ್ಧ ಮನಸ್ಸಿರುತ್ತೋ, ಹಿತವಾದ ಮಾತು ಇರುತ್ತೋ, ಸಹಾನುಭೂತಿಯ ಸಹಾಯದ ಹಸ್ತ ಇರುತ್ತೋ, ಅಲ್ಲಿ ಅವರ ಜನನ ಮರಣದ ಮಧ್ಯದ ರೇಖೆ ಇರುತ್ತಲ್ಲ, ಅವ್ರ ಕೈಯ ಭಾಗ್ಯ ರೇಖೆ ಬದಲಾಗತ್ತೆ ಅನ್ನೋದು ಇವೇ ಸದ್ಗುಣಗಳಿಂದ. ಹಾಗಾಗಿ ಇಂಥ ಉತ್ತಮ ಸದ್ಗುಣಗಳನ್ನ ಪಡೆದಂಥ ದಂಪತಿಗಳು ಯಾರು ಅಂತಂದ್ರೆ ಬೊಮ್ಮಾಯಿ ದಂಪತಿಗಳು. ಅವರು ತಮ್ಮದಷ್ಟೇ ಅಲ್ಲ, ಇಡೀ ರಾಜ್ಯದ ರೇಖೆಯನ್ನ ಬದಲಾಯಿಸಿದಂಥವ್ರು ಅಂತ ನಾವು ಹೇಳ್ಬೋದು. ಹಾಗಾಗಿ ತಾಯಿಯ ಬಗ್ಗೆ ಹೇಳಿದ್ರು, ಹನಿಗವನ ಬರೀತಾರೆ ಅದಕ್ಕೆ ಅಷ್ಟು ಅಂತ. ಹಾಗಾಗಿ ನನ್ನ ಹನಿಗವನ ಯಾವುದು ಅಂದ್ರೆ, ಅವಳಿದ್ದರೆ ಅದು ಅರಮನೆ, ಅವಳಿದ್ದರೆ ಅದು ಅರಮನೆ, ಅವಳಿಲ್ಲದಿದ್ದರೆ ಅದು ಮರಳ ಮನೆ.
ಉಸುಕಿನ ಮನೆ ತರ ಕುಸಿದು ಹೋಗುತ್ತೆ. ತಾಯಿ ಇಲ್ಲದೆ ಇದ್ರೆ ಮನೆ ಉಳಿಯೋದೇ ಇಲ್ಲ, ಕುಟುಂಬನೇ ಉಳಿಯೋದಿಲ್ಲ. ತನುವಿಗೆ ತಂಪು ಕೊಡೋದು ಚಂದನ, ಮನಸ್ಸಕ್ಕೆ ತಂಪು ಕೊಡೋದು ಅವಳ ಸಾಂತ್ವನ. ಅವಳೇ ತ್ಯಾಗಮಯಿ ಆದಂಥ ತಾಯಿ. ಹಾಗಾಗಿ ನಮ್ಮ ಗಂಗಮ್ಮನವರು ಮನಸ್ಸಿಗೂ ಮತ್ತೆ ಶರೀರಕ್ಕೂ ತಂಪನ್ನ, ಸಾಂತ್ವನವನ್ನ ಕೊಟ್ಟು ಗಂಡನನ್ನ ಮುಖ್ಯಮಂತ್ರಿ ಮಾಡೋದಲ್ದನೆ ಮಗನನ್ನು ಮುಖ್ಯಮಂತ್ರಿ ಮಾಡದಂಥವ್ರು ಯಾರಾದ್ರೂ ಇದ್ರೆ ಅವರು ಕೇವಲ ನಮ್ಮ ಗಂಗಮ್ಮನವರು ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಮೊದಲನೇ ಪ್ರಶಸ್ತಿ ಕೊಟ್ಟರಂಥವ್ರು ದುರಂತದಿಂದ ಅವ್ರ ಕುಟುಂಬದಲ್ಲಿ ಮರಣ ಆಗಿರೋದ್ರಿಂದ ಶ್ರೀಮತಿ ಗೀತಾ ಸೀತಾರಾಮ್ ಅವ್ರು ಬಂದಿಲ್ಲ. ಅವರು ಬರೆದಿರುವಂತಹ ಮಾಳ್ವಾ ಸಾಮ್ರಾಜ್ಯದ ರಾಜಯೋಗಿನಿ ಅಹಲ್ಯಬಾಯಿ ಹೋಳ್ಕರ್ ಅನ್ನೋ ಕೃತಿಗೆ ಸನ್ಮಾನ ಮಾಡಿದ್ದಾರೆ. ಅಹಲ್ಯಬಾಯಿ ಹೋಳ್ಕರ್ ಬಗ್ಗೆ ಸುಮಾರು ಜನರಿಗೆ ಗೊತ್ತಿಲ್ಲ, ಅವರಿದ್ದಿದ್ರೆ ಅವರೇ ಮಾತಾಡ್ತಾ ಇದ್ರು. ನನಗೆ ಅಹಲ್ಯಬಾಯಿ ಹೋಳ್ಕರ್ ನನಗೆ ಆದರ್ಶ. ಯಾಕಂದ್ರೆ 28 ವರ್ಷ ರಾಜ್ಯವನ್ನ ಆಡಿ 28 ಯುದ್ಧದಲ್ಲಿ ಗೆದ್ದು ತಾನೇ ಮುಂದೆ ನಿಂತು ಯುದ್ಧ ಮಾಡಿದ್ದವಳು. ನಮ್ಮ ಬೆಳವಡಿ ಮಲ್ಲಮ್ಮನ ನಂತರ ಯಾರಾದ್ರೂ ಹೆಣ್ಣು ಮಕ್ಕಳ ಸೈನ್ಯ ಕಟ್ಟಿದ್ರೆ ಅದು ಅಹಲ್ಯಬಾಯಿ ಹೋಳ್ಕರ್. ಎಷ್ಟೋ ಜನ ಗಂಡಸರಿಗೆ ಸಾಧ್ಯವಾಗದಂಥ ಕಾಶಿಯಿಂದ ಹಿಡ್ಕೊಂಡು ರಾಮೇಶ್ವರವರೆಗೂ 3036 ದೇವಸ್ಥಾನಗಳನ್ನ ಪುನರುತ್ಥಾನ ಮಾಡಿ ಮುಸಲ್ಮಾನರು ಧ್ವಂಸಗೊಳಿಸಿದ್ದಂಥ ಈ ದೇವಸ್ಥಾನಗಳನ್ನ ಪುನರ್ ನಿರ್ಮಾಣ ಮಾಡಿದಂಥ ಮಹಾಸಾಧ್ವಿ ಯಾರು ಅಂತಂದ್ರೆ ಅಹಲ್ಯಬಾಯಿ ಹೋಳ್ಕರ್ ಅವರು. ಅಹಲ್ಯಬಾಯಿ ಹೋಳ್ಕರ್ದು ಎಷ್ಟು ಪ್ರೀತಿ ಅಂದ್ರೆ ಅವರು ಮಹಾ ಶಿವಭಕ್ತಳು. ಕೈಯಲ್ಲಿ ಶಿವಲಿಂಗ ಹಿಡ್ಕೊಂಡೇ ಅವರು ರಾಜ್ಯಭಾರ ಮಾಡಿದ್ದು. ಯಾವುದೇ ಒಂದು ಆದೇಶ, ಯಾವುದೇ ಒಂದು ನಿರ್ಣಯ ತಗೊಳ್ಬೇಕಂದ್ರೆ ಕೈಯಲ್ಲಿ ಶಿವಲಿಂಗ ಇಲ್ಲದೆ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಪುಣ್ಯ ಶ್ಲೋಕ ಅಹಲ್ಯಬಾಯಿ ಹೋಳ್ಕರ್ ಅಂತ ಹೆಸರಾದ್ರು, ಅಂದ್ರೆ ಪುಣ್ಯವಂತೆ ಅಂತ. ಆದ್ರೆ ದುರಂತ ಅಂದ್ರೆ ಎಲ್ಲರಿಗೂ ಗಂಗಮ್ಮನ ಹಾಗೆ ಉತ್ತಮ ಮಗ ಮೊಮ್ಮಗ ಹುಟ್ಟಿದಾಗೆ ಅವ್ರು ಹುಟ್ಟಲಿಲ್ಲ. ಅವ್ರಿಗೆ ಮಗ ಹುಟ್ಟಿದ್ ಎಂಥವನಿದ್ದಂದ್ರೆ ವಿಚಿತ್ರವಾದಂಥ ಒಂದು ವಿಘ್ನ ಸಂತೋಷಿ ಆಗಿದ್ದ. ಇನ್ನೊಬ್ಬರ ಇದರಲ್ಲಿ ಚೇಳು ಬಿಡೋದು, ಚೇಳು ಕಚ್ಚಿದಾಗ ಅವ್ರು ನರಳುತ್ತಾ ಇದ್ರೆ ನಗಾಡೋದು, ಇಂಥದ್ದು ಮಾಡ್ತಾ ಇದ್ದ. ಕೊನೆಗೆ ಒಂದು ದಿನ ಜೋರಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಈಗಿನ ಗೊತ್ತಲ್ಲ, ಸ್ಪಾಯಿಲ್ಡ್ ಬ್ರಾಟ್ಗಳು ಹೋಗಿ ರಸ್ತೆಯಲ್ಲಿರೋರ್ನೆಲ್ಲ ಹಂಗೆ ಧ್ವಂಸ ಮಾಡ್ಕೊಂಡು ಹೋಗ್ತಾರಲ್ಲ, ಹಾಗೆ ಅವನು ಹೋಗ್ತಾ ಇರ್ಬೇಕಾದ್ರೆ ಒಂದು ಹಸು ಕರುಗೆ ಹೊಡೆದು ಆ ಕರು ಅಲ್ಲೇ ಸತ್ತು ಹೋಗುತ್ತೆ. ಆಗ ಆ ತಾಯಿ ಹಸು ಕಣ್ಣೀರ್ ಹಾಕ್ತಾ ಅಲ್ಲೇ ನಿಂತ್ಕೊಂಡಿರುತ್ತೆ. ಯಾವಾಗ ಅಹಲ್ಯಬಾಯಿ ಹೋಳ್ಕರ್ ಗೊತ್ತಾಗತ್ತಲ್ಲ, ಆವಾಗ ಅವಳು ತನ್ನ ಮಗ ಆದ್ರೂ ಏನಾಯ್ತು, ತನ್ನ ಪ್ರಜೆ ಅಲ್ಲ ಪ್ರಾಣಿಗಳಿಗೂ ಕೂಡ ಪ್ರೀತಿ ತೋರಿಸುವಂಥವಳು ಅವಳು. ಅದೇ ತರ ಅದೇ ಗಾಡಿ ಅವನ ಮೇಲೆ ಹೋಗ್ಬೇಕು, ಅವನನ್ನ ಉರುಳಿಸ್ಬೇಕು ಅಂತ ಆಜ್ಞೆ ಮಾಡ್ತಾಳೆ. ಇಂಥ ಆಜ್ಞೆಯನ್ನ ಯಾರಾದ್ರೂ ತಾಯಿ ಮಾಡಿದ್ದನ್ನ ಕಂಡಿದ್ದೀರಾ? ಇಲ್ಲ. ಆದ್ರೆ ಶಿಕ್ಷೆ ಒಂದೇ, ಅದು ತನ್ನ ಮಗ ಆಗ್ಲಿ ಪ್ರಜೆ ಆಗ್ಲಿ ಯಾರಿಗೂ ಅಷ್ಟೇ. ಆವಾಗ ಯಾರು ಮುಂದೆ ಬರೋದಿಲ್ಲ ಗಾಡಿ ಓಡಿಸಕ್ಕೆ. ರಾಜ್ಕುಮಾರದ ಮೇಲೆ ಗಾಡಿ ಓಡಿಸಿ ಸಾಯ್ಸಕ್ಕಾಗತ್ತ? ಯಾರು ಮುಂದೆ ಬರೋದಿಲ್ಲ. ಆವಾಗ ಸ್ವತಃ ಅಹಲ್ಯಬಾಯಿ ಹೋಳ್ಕರು ಗಾಡಿಯನ್ನ ಜೋರಾಗಿ ಓಡಿಸ್ಕೊಂಡು ಹೋಗ್ತಾಳೆ. ಅದು ಓಡಿಸ್ಕೊಂಡು ಹೋಗುವಾಗ ತಕ್ಷಣಕ್ಕೆ ನಿಲ್ಲಿಸ್ಬೇಕಾಗತ್ತೆ. ಯಾಕೆಂತ ಹೇಳ್ತೀರಾ? ಆಗ ಆ ಗೋಮಾತೆ ಎದುರುಗಡೆ ಬಂದು ಆ ಗಾಡಿಯನ್ನ ನಿಲ್ಲಿಸುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ಮಾತೆಯರು ಮಹಾನಾದ್ರೆ ಗೋಮಾತೆ ಅದಕ್ಕಿಂತ ಮಹಾನು, ಭೂಮಾತೆ ಅದಕ್ಕಿಂತ ದೊಡ್ಡವರು ಅನ್ನೋದು ನಮ್ಮ ದೇಶದಲ್ಲಿ ಅದು ಪ್ರತಿಷ್ಠೆ ಆಗಿರೋದು. ಇದು ಸುಳ್ಳಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ಇನ್ನ ಅಹಲ್ಯಬಾಯಿ ಹೋಳ್ಕರ್ ಅಂತಂದಾಗ ನಾನು ಚೆನ್ನಮ್ಮ ಅವ್ರಿಗೆ ಹೇಳ್ತಾ ಇದ್ದೆ, ನಾವು ಹೊರಗಡೆಯವ್ರನ್ನ ನೋಡ್ತೀವಿ, ನಮ್ಮ ರಾಜ್ಯದಲ್ಲೇ ನಮ್ಮವರೇ ಆದಂಥವ್ರನ್ನ ಮರಿತೀವಿ ಅಂತ. ಹಿತ್ತಲ್ ಗಿಡ ಮದ್ದಲ್ಲ ಅಂತ. ಇದಕ್ಕೆ ಯಾರು ಅಂತಂದ್ರೆ ಅಕ್ಕ ನಾಗಮ್ಮ. ಅಕ್ಕ ನಾಗಮ್ಮ ಶರಣ ಶಿರೋಮಣಿ ಅಕ್ಕ ನಾಗಮ್ಮ ಅಂತ. ಇವರು ಬಸವಣ್ಣನವರ ಅಕ್ಕ, 9 ವರ್ಷ ದೊಡ್ಡವರು. ಬಸವಣ್ಣನಿಗೆ ಸ್ವತಂತ್ರ ವಿಚಾರವನ್ನ ತಲೆಯಲ್ಲಿ ತುಂಬಿ ಅಕ್ಕನಿಗೆ ಇಲ್ಲದೆ ಇರೋ ಮುಂಜಿ ನನಗ್ ಬೇಡ ಅಂತ ಮನೆ ಬಿಟ್ಟು ಹೋಗಕ್ಕೆ ಕಾರಣ ಅಕ್ಕ ನಾಗಮ್ಮ. ಮನೆ ಬಿಟ್ಟು ಹೋದಾಗ ಅವ್ರ ಹಿಂದೆ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಓದಿಸಿದ್ದು ಅಕ್ಕ ನಾಗಮ್ಮ. ಅದಾದ್ಮೇಲೆ ಮದುವೆ ಮಾಡಿದ್ದು ಅಕ್ಕ ನಾಗಮ್ಮ. ಕೊನೆಗೆ ಶರಣ ಕ್ರಾಂತಿ ಆಗ್ಬಿಟ್ಟು ಕಲ್ಯಾಣದ ಕ್ರಾಂತಿ ಆದಾಗ ಶಿವ ಶಿವ ಕೇಳಲಾರೆ ಅಂತ ಕಿರೀಟವನ್ನ ತೆಗೆದು ಬಿಜ್ಜಳ ಮಹಾರಾಜರ ಮುಂದೆ ಇಟ್ಟು, ನನಗೆ ಈ ಪ್ರಧಾನಮಂತ್ರಿ ಕೆಲಸನೂ ಬೇಡ,
ಯಾವುದು ಬೇಡ ಅಂತ ಬಿಟ್ಟು ಹೊರಗಡೆ ಬಂದಾಗ ಎಲ್ರೂ ಏನ್ ಅನ್ಕೊಳ್ತಾರೆ, ಓಹೋ ಬಸವಣ್ಣನವರು ಯಾವ್ದು ಕುರ್ಚಿಗೆ ಅಂಟ್ಕೊಳ್ಳದೆ ಬಿಟ್ಟು ಬಂದ್ರು ಅಂತ ಹೊಗಳವ್ರು. ಸರಿನಾದು? ಆದ್ರೆ ಮನೆಗೆ ಬಂದಾಗ ಅಕ್ಕ ನಾಗಮ್ಮ ಕೇಳ್ತಾಳೆ, ಬಸವೇಶ ಶಿವ ಅಂತ ಬಿಟ್ಟು ಬಂದಲ್ಲಪ್ಪ, ಮುಂದೆ ಏನಾಗುತ್ತೆ ಅನ್ನೋ ಕಲ್ಪನೆ ಇದೆಯೇನ ಅಂತ. ಒಂದು ನೆನ್ಪಿಟ್ಕೊಳ್ಳಿ, ಯಾವ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ ಹೊರಟೋಗ್ತಾರಲ್ಲ, ಅಲ್ಲೊಂದು ವ್ಯಾಕ್ಯೂಮ್ ಆಗುತ್ತೆ. ಆ ವ್ಯಾಕ್ಯೂಮ್ ಆದಾಗ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಡುತ್ತೆ, ಅನಾರ್ಕಿ ಬಂದ್ಬಿಡುತ್ತೆ. ಇದನ್ನ ಅರ್ಥಂತ ಅಕ್ಕ ನಾಗಮ್ಮ ಹೇಳ್ತಾರೆ, ಮುಂದೆ ಏನಾಗುತ್ತೆ ಅಂತ ನಿನ್ ಕಲ್ಪನೆ ಇದೇನಪ್ಪ ಅಂತ ಕೇಳ್ತಾರೆ. ಆದ್ರೆ ಅಷ್ಟೊತ್ತಿಗೆ ಗಡಿಪಾರಾಗಿರುತ್ತೆ, ಅವರು ಕೂಡಲ ಸಂಗಮಕ್ಕೆ ಹೊರಟೋಗ್ತಾರೆ. ಇಲ್ಲಿ ಬಿಜ್ಜಳನ ಸಂಹಾರವನ್ನ ಚಾಲುಕ್ಯರ ಸಾಮಂತರು ಮಾಡ್ತಾರೆ. ಇವರು ಶರಣರೇ ಮಾಡಿದ್ರು ಅನ್ನೋ ತಪ್ಪು ಕಲ್ಪನೆಯಲ್ಲಿ ಶರಣರ ನರಸಂಹಾರ ಶುರು ಆಗತ್ತೆ. 10,000 ಶರಣರ ಸಾವಿಗೆ ಕಾರಣ ಆಗುತ್ತೆ. ಅಂಥ ಸಮಯದಲ್ಲಿ ಕೋಟ್ಯಾಂತರ ವಚನಗಳನ್ನು ಸುಟ್ಟಾಕ್ತಾರೆ. ಇದ್ದು ಬಿದ್ದ ವಚನಗಳನ್ನೆಲ್ಲ ಬೆನ್ನಿಗೆ ತಲೆಗೆ ಕಟ್ಕೊಂಡು 3 ಕಡೆಗೆ ಯುದ್ಧ ಮಾಡಿ, ಯಾವ ಕೈಯಲ್ಲಿ ಇಷ್ಟಲಿಂಗ ಹಿಡ್ಕೊಳ್ತಿದ್ರಲ್ಲ ಆ ಕೈಯಲ್ಲಿ ಢಾಲ್ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಿ, ಇವತ್ತಿಗೆ ಏನಾದ್ರೂ 24,000 ವಚನ ಉಳಿದಿದ್ರೆ ಅದು ನಮ್ಮ ಅಕ್ಕ ನಾಗಮ್ಮನಿಂದ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಯಾಕಂತಂದ್ರೆ ವಚನ ಪಿತಾಮಹ ಪಗು ಹಳಕಟ್ಟಿ ಅಂತೀವಿ, ಅವರು ಮನೆ ಮನೆಗೆ ಹೋಗಿ ಕೂಡಿಟ್ರು. ಆದ್ರೆ ಅಂಥ ಸಮಯದಲ್ಲಿ ವಚನಗಳಲ್ಲಿ ಉಳ್ಸಕ್ಕೆ ಶರಣರ ಜೊತೆಗೆ ಹೋಗಿ 3,000 ಶರಣರನ್ನ ಹುಬ್ಬಳ್ಳಿಯಲ್ಲಿ ಬಿಟ್ಟು 3,000 ಮಠವನ್ನ ಸ್ಥಾಪನೆ ಮಾಡಿ ಮುಂದೆ ಉಳುವಿಗೆ ಹೋಗಿ ಆ ಉಳುವಿಯಲ್ಲಿ ಚನ್ನಬಸವಣ್ಣನನ್ನ ಅಳಿಯ ಬಿಜ್ಜಳ ಬಂದು ಅವ್ರಿಗೆ ಸಂಹಾರ ಮಾಡಿದಾಗ ಅವನ ಕರೆದ್ಬಿಟ್ಟು ಕೇಳ್ತಾರೆ, ಏನಪ್ಪಾ ಅಂತ. ಅವ್ರು ಹೇಳ್ತಾರೆ, ಶರಣರು ನಮ್ಮ ಮಹಾರಾಜರನ್ನ ಸಾಯಿಸಿದ್ದಾರೆ, ಅವರ ರುಂಡ ತುಂಡು ಮಾಡಿದ್ದಾರೆ, ಹಾಗಾಗಿ ನಾವು ಅವರನ್ನ ಸಾಯಿಸ್ತಾ ಇದೀವಿ ಅಂತ. ಆವಾಗ ಅವ್ರಿಗೆ ಗೊತ್ತಾಗತ್ತೆ, ಅವರು ಹಣೆ ಮೇಲೆ ವಿಭೂತಿ ಇತ್ತ, ಎದೆ ಮೇಲೆ ಲಿಂಗ ಇತ್ತ, ಇಲ್ಲ. ಹಾಗಾದ್ರೆ ಅವರು ಶರಣರಲ್ಲ, ಅವರು ಚಾಲುಕ್ಯ ಸಾಮಂತರು. ಅವರು ದೀವಟಿಗೆ ಇದನ್ನ ಸಮವಸ್ತ್ರವನ್ನ ನಾನೇ ಕೊಟ್ಟಿದ್ದನ್ನ ಹಾಕೊಂಡು ಹೋಗಿದ್ರು ಅಂತ ಹೇಳಿ ಅಷ್ಟು ಸಂಹಾರ ಮಾಡಿದಂತ ಆ ಅಳಿಯ ಬಿಜ್ಜಳನ್ನ ಮತ್ತೆ ಅವರ ಸೈನ್ಯಕ್ಕೆ ಅವಳು ಜೀವದಾನ ಮಾಡಿ ಕಳಿಸ್ತಾಳೆ. ಅಂದ್ರೆ ಯುದ್ಧಕ್ಕೆ ಯುದ್ಧ, ಮುಯಿಗೆ ಮುಯಿ ಅನ್ನೋದಲ್ಲ. ಯಾವಾಗ ನೀವು ಕ್ಷಮ್ಯಾಧರಿತ್ರಿ ಆಗ್ತಿರಲ್ಲ, ಆವಾಗ ಈ ಯುದ್ಧಕ್ಕೆ ಸಂಹಾರಕ್ಕೆ ಒಂದು ಅಂತ್ಯ ಹಾಡತ್ತೆ ಅನ್ನೋದನ್ನ ತೋರಿಸ್ತಾರೆ. ಇನ್ನ ಜಾನಪದ ಸಿರಿ ಸಂಪತ್ತು ಅಂತಂದ್ರೆ ಶರೀಫ್ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಈ ಶರೀಫ್ ಅವರು ಜಾನಪದ ಅಂದಾಗ ನನಗ್ ನೆನಪಾಗೋದು ನಮ್ಮವ್ವ. ಮಹಿಳೆಯರು ಜಾನಪದ ಹಾಡಿನ ಮುಖಾಂತರ ಮಕ್ಕಳನ್ನ ಬೆಳೆಸ್ತಾ ಇದ್ರು. ಅದಕ್ಕೆ ಉದಾಹರಣೆ ಅಂತಂದ್ರೆ, ಯಾರ ಚೆಲ್ಲಿದರು ಸಣ್ಣ ಬಾಳ ನಿನ್ನ ಮ್ಯಾಲೆ ಗಂಜಿರು ಮಾಲ, ಗಂಜಿರು ಮಾಲ ಮ್ಯಾಲೆ ಗುಲಾಲ. ಯಾರ ಚೆಲ್ಲಿದರು ಸಣ್ಣ ಬಾಳ ನಿನ್ನ ಮ್ಯಾಲೆ ಗಂಜಿರು ಮಾಲ. ಮಾತಿಗೆ ಮಲ್ನಾಡ ರೀತಿಗೆ ಹುಬ್ಬಳ್ಳಿ, ಮಾತನಾಡುವ ಅವರ್ಯಾರೋ ಸಣ್ಣ ಬಾಳ್ಯ ಗಂಜಿರು ಮಾಲ. ತಾಯಿ ಇದ್ರೆ ತವರೂರು, ತಂದೆ ಇದ್ರೆ ಬಳಗ ಹೆಚ್ಚು, ಶೀಲವಂತರಿಗೆ ಶಿವನಾಸೆ ಸಣ್ಣ ಬಾಳ್ಯ ಗಂಜಿರು ಮಾಲ. ಇಲ್ಲಿ ಮಾತಾಡುವುದು, ರೀತಿ ನೀತಿಗಳು, ಶೀಲವಂತಿಕೆ ಎಲ್ಲವನ್ನೂ ತನ್ನ ಜೋಗುಳ ಪದದಲ್ಲಿ ಹಾಡಿ ಮಕ್ಕಳನ್ನ ಬೆಳೆಸ್ತಾ ಇದ್ರಲ್ಲ, ಇದು ಅದ್ಭುತ ಅಂತ ಹೇಳ್ಬೋದು. ಇನ್ನ ನಮ್ಮ ನವ್ಯ ಕತ್ತಿಗೆ ಕತೆಗಳ ಮೇಲೆ ಬರೆದಿದ್ದಕ್ಕೆ ಪ್ರಶಸ್ತಿ ಸಿಕ್ಕಿದೆ, ಅವಳಿಗೂ ಅಭಿನಂದನೆಗಳು. ಕತೆ ಅಂದಾಗ ನನಗೆ ನೆನಪಾಗುತ್ತೆ, 1998 ಮಿನಸೋಟಾಗೆ ನಾನು ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಕಲಿಯಕ್ಕೆ ಹೋದಾಗ ವಾರನ್ನದ ತರ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ವಾರ ಇರ್ತಾ ಇದ್ದೆ. ಒಂದ್ಸಲ ಊಟಕ್ಕೆ ಕರೆದಾಗ ಅಲ್ಲಿ ಒಂದು ಮಗುನ್ನ ಆಟ ಆಡಿಸ್ತಾ ಇದ್ದೆ, 6-7 ವರ್ಷದ ಮಗುನ ಆಟ ಆಡಿಸಿ ಕತೆ ಹೇಳೋದು ನೋಡ್ಬಿಟ್ಟು, ಯು ಮಸ್ಟ್ ಕಮ್ ಟು ಮೈ ಸ್ಕೂಲ್, ಯು ಮಸ್ಟ್ ಕಮ್ ಟು ಮೈ ಸ್ಕೂಲ್ ಅಂತ. ಯಾಕೆ ಅಂದ್ರೆ ಅಮೇರಿಕಾನಲ್ಲಿ ಯಾವ ಮಗುವಿನ ಅಜ್ಜಿ ಚೆನ್ನಾಗಿ ಕತೆ ಹೇಳ್ತಾರೋ ಆ ಮಗುವಿಗೆ ಪ್ರಶಸ್ತಿ ಕೊಡ್ತಾರೆ. ಅಂದ್ರೆ ಕತೆ ಹೇಳೋದಕ್ಕೆ ಇಷ್ಟು ಸನ್ಮಾನ. ರಾಮ ಜೋಯಿಸ್ ಅವ್ರ ಹೆಂಡತಿ ಮಕ್ಕಳ ಕತೆ ಬರೆದಾಗ ನನ್ನ ಕಡೆಯಿಂದ ಅದನ್ನ ಬಿಡುಗಡೆ ಮಾಡಿದ್ರು. ಯಾಕಂದ್ರೆ ಮಕ್ಕಳನ್ನ ಮನಸ್ಸನ್ನ
ನಾವು ವಿಚಾರವಂತಿಕೆ ತುಂಬಬೇಕು ಅಂದ್ರೆ ಅದು ಕಥೆಗಳ ಮುಖಾಂತರ. ಇದು ಪಂಚತಂತ್ರ ಕಥೆಗಳು ಇಡೀ ವಿಶ್ವವಿಖ್ಯಾತ. ಯಾವ ಬೈಬಲ್ಲು, ಕುರಾನು, ಭಗವದ್ಗೀತೆ ಯಾವುದೂ ಅಷ್ಟು ತರ್ಜುಮೆ ಆಗಿಲ್ಲ. ಅಷ್ಟು ಭಾಷೆಯಲ್ಲಿ ನಮ್ಮ ಪಂಚತಂತ್ರ ಟ್ರಾನ್ಸ್ಲೇಟ್ ಆಗಿದೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇಲ್ಲಿ ಕತೆಗಳು ಅಂತಂದಾಗ ನನಗೆ ನೆನಪಾಗೋದು 2 ಕತೆಗಳನ್ನ, ಕತೆ ಅಲ್ಲ ನಿಜವಾದ ಘಟನೆಗಳನ್ನ ನಾನು ಹೇಳಲೇಬೇಕು. ಯಾವುದು ಅಂತಂದ್ರೆ, ಒಂದು ನರೇಂದ್ರ ಪುಟ್ಟ ಹುಡುಗ ಆಗಿದ್ದಾಗ, 7-8 ವರ್ಷದ ಹುಡುಗ. ಆವಾಗ ತಾಯಿ ಹೇಳ್ತಾರೆ, ಬೇಟಾ ದೇಖೋ ಕೌನ್ ಆಯಾ ಹೈ ದೇಖೋ ಅಂತ. ಮನೆ ಗೇಟ್ ಶಬ್ದ ಆಗಿಕ್ಕೆ ಹೋಗಿ ನೋಡು ಅಂತ. ಆ ಹುಡುಗ ಬಂದು ಹೇಳ್ತಾನೆ, ಮಾಜಿ ಓ ಕೂಡೆವಾಲ ಆಯಾ ಹೈ ಅಂತ. ಕೂಡೆವಾಲ ಅಂದ್ರೆ ಕಸ ಎತ್ಕೊಂಡು ಹೋಗೋನು ಅಂತ. ಆಗ ಆ ತಾಯಿ ಹೇಳ್ತಾಳೆ, ಬೇಟಾ ಓ ಕೂಡೆವಾಲ ನೈ ಹೈ, ಹಮ್ ಕೂಡೆ ಫೇಕ್ನೆ ವಾಲ ಹೈ. ಕಸ ಎಸೆಯೋರು ನಾವು, ಅವರು ಸ್ವಚ್ಛತಾ ಕರ್ಮಿ ಅಂತ. ಸಫಾಯಿ ಕರ್ಮಚಾರಿ ಹೈ ಓ ಕೂಡೆವಾಲ ನೈ ಹೈ ಅಂತ ಮಗನಿಗೆ ಬುದ್ಧಿ ಹೇಳಿ ಕಲಿಸ್ಕೊಟ್ಟಿದ್ದು. ಆ ತಾಯಿ ಮನೆ ಪಾತ್ರೆ ಬಟ್ಟೆ ಮಾಡಿ ಇನ್ನೊಬ್ಬರ ಮನೆ ಕೆಲಸ ಮಾಡಿ ಮಕ್ಕಳು ಬೆಳೆಸಿದಂಥ ಆ ನರೇಂದ್ರ ಇವತ್ತು ಪ್ರಧಾನ ಸೇವಕನಾಗಿ, ಇವತ್ತು ಕುಂಭಮೇಳದಲ್ಲಿ ಬಂದಂತ ಸ್ವಚ್ಛತಾ ಕರ್ಮಚಾರಿಗಳನ್ನ ಪಾದ ಪೂಜೆ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ಅಂದ್ರೆ ಇದು ತಾಯಿ ಹಾಕಿಕೊಟ್ಟಂತ ಮಾರ್ಗದರ್ಶನ ಅಂತ ನಾವು ನೆನ್ಪಿಟ್ಕೊಳ್ಬೇಕು. ಇನ್ನು 2ನೇ ನರೇಂದ್ರ ಅಂತಂದ್ರೆ, ಪುಟ್ಟ ಹುಡುಗ ಆಗಿದ್ದಾಗ ತಂದೆ ತಾಯಿಗಳ ಮಧ್ಯಕ್ಕೆ ಕೂತ್ಕೊಂಡು ಸರೋಟ ಗಾಡಿಯಲ್ಲಿ ಸಾವುಕಾರ, ಅವರಪ್ಪ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ, ಸಾವುಕಾರ ಹೋಗ್ಬೇಕಾದ್ರೆ ಅಂತ ಲಗಾಮ್ ಎಳಿತಾ ಇದ್ರೆ ಆ ಕುದುರೆ ಗಾಡಿ ಎಡಗಡೆಗೆ ಬಲ್ಗಡೆಗೆ ಕಲ್ಕತ್ತಾದಲ್ಲಿ ಹೋಗ್ತಾ ಇರೋದು ನೋಡ್ಬಿಟ್ಟು ಈ ಮಗುಗನ್ಸುತ್ತೆ, ಓಹೋ ಇದಕ್ಕಿಂತೂ ಕೌಶಲ್ಯ ಯಾವುದು ಜಗತ್ನಲ್ಲಿ ಇಲ್ಲ, ನಾನು ಆದ್ರೆ ಈ ತರ ಕುದುರೆ ಗಾಡಿ ಓಡಿಸೋನ ಆಗ್ಬೇಕು ಅಂತ ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವ್ರಪ್ಪ ಕೇಳ್ತಾನೆ, ಮಗು ನರೇಂದ್ರ ದೊಡ್ಡವನಾಗ್ಬಿಟ್ಟು ಏನಪ್ಪ ಆಗ್ತೀಯಾ ಅಂತ. ಅಪ್ಪ ನಾನು ಕುದುರೆ ಗಾಡಿ ಓಡಿಸೋನಾಗ್ತೀನಿ ಅಂತ. ಅಪ್ಪನಿಗಳಿಗೆ ಗೊತ್ತಲ್ಲ, ನಮ್ಮಪ್ಪ ಎಕ್ಸೆಪ್ಷನು, ಎಲ್ಲಿಲ್ಲದ ಕೋಪ ಬಂದು ಜೋರಾಗಿ ಒಂದು ಏಟ್ ಕೊಡ್ತಾರೆ. ನೀವ್ ಯಾರಾದ್ರೂ ಆಗಿದ್ರೆ ಏನಂದಿರ್ತದ್ರಿ, ಏನ್ರಿ ಇಷ್ಟು ಜೋರಾಗಿ ಹೊಡೆದ್ಬಿಟ್ರಿ, ನನ್ ಮಗನ್ ಮೂಳೆ ಮುರಿದಿದ್ರೆ, ಬೆನ್ನಿ ಪೆಟ್ಟಾಗಿದ್ರೆ, ಪ್ಯಾರಲಿಸಿಸ್ ಆಗಿದ್ರೆ ಅಂತ ಜಗಳ ಮಾಡಿರ್ತಾ ಇದ್ರಿ. ಆದ್ರೆ ಆ ನರೇಂದ್ರನ ತಾಯಿ ಹೆಸರೇನ್ ಹೇಳಿ? ಭುವನೇಶ್ವರಿ. ಭುವನೇಶ್ವರಿ ಅಂದ್ರೆ ಭೂಮಿ ತಾಯಿ. ಅಷ್ಟು ತಾಳ್ಮೆ ಇದ್ದಂಥವಳು. ಗಂಡನಿಗೆ ಎದುರು ಮಾತಾಡ್ಲಿಲ್ಲ, ಯಾಕೆ ಅಂತ ಕೇಳಲಿಲ್ಲ. ಮಗು ಬೆನ್ ಸೌರ್ತಾ ಕೂತ್ಕೊಂಡು ಮನೆಗೆ ಹೋದ್ಮೇಲೆ ಸುಂದರವಾದಂಥ ಚಿತ್ರವನ್ನ ತೋರಿಸ್ಬಿಟ್ಟು, ಮಗು ನರೇಂದ್ರ, ನೀನು ಸಾರಥಿ ಆಗೋದೇ ಆದರೆ ಖಂಡಿತ ಸಾರಥಿ ಆಗೋ ಮಗನೇ, ಆದ್ರೆ ಕೇವಲ ಕುದುರೆ ಗಾಡಿ ಓಡಿಸುವ ಸಾರಥಿ ಅಲ್ಲ, ಕೃಷ್ಣ ಪರಮಾತ್ಮನಂತೆ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತಹ ಸಾರಥಿ ಆಗೋ ಮಗನೇ ಅಂತಂತಾರೆ. ಆ ನರೇಂದ್ರ ಮುಂದೆ ಸ್ವಾಮಿ ವಿವೇಕಾನಂದ ಆಗಿ ಅಮೇರಿಕಾಕ್ಕೆ ಹೋಗಿ ಅಲ್ಲಿ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದಾಗ ಕಿವಿ ಗಡಗಿಚ್ಚು ಹಾಗೆ ಜನ ಚಪ್ಪಾಳೆ ತಟ್ತಾರೆ. ಇಡೀ ವಿಶ್ವಕ್ಕೆ ಭಾರತದ ಸಂಸ್ಕೃತಿಯನ್ನ, ಭಾರತೀಯ ಸನಾತನ ಧರ್ಮದ ಎಸೆನ್ಸ್ ಅನ್ನ ಹೇಳ್ಕೊಟ್ಟಂಥವ್ರು ಯಾರು ಅಂತಂದ್ರೆ ನರೇಂದ್ರ. ಅವರಿಗೆ ಒಂದು ಅವರ ತಾಯಿ ಭುವನೇಶ್ವರಿ, ಇನ್ನೊಬ್ಬ ಸಾಕು ತಾಯಿ ಶಾರದಾ ಮಾತೆ, ರಾಮಕೃಷ್ಣ ಪರಮಹಂಸರ ಹೆಂಡತಿ. ಹಾಗಾಗಿ ಇಬ್ರು ತಾಯಂದ್ರಿಂದ ಹಿಡ್ಕೊಂಡು ಅವರು ಮುಂದೆ ಅತ್ಯಂತ ಉತ್ತಮವಾದಂತ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತಿಗೆ ನಾವು ತಾಯಂದ್ರಿಗೆ ಬಹಳ ಮಹತ್ವ ಕೊಡ್ತೀವಿ. ಇದು ಕೇವಲ ಈಗಿಂದ ಅಷ್ಟೇ ಅಲ್ಲ, ಅನಾದಿ ಕಾಲದಿಂದ ಕೂಡ ನಾವು ಬೆಳಗ್ಗೆ ಹೇಳ್ತಾ ಇದ್ದಂಗೆ ಕೈ ಹಿಡ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ, ಕರ್ಮದ್ದೆ ಸರಸ್ವತಿ, ಕರ್ಮೂಲೆ ಗೌರೀಶ, ಪ್ರಭಾತೆ ಕರ್ದರ್ಶನ ಅಂತೀವಿ. ಯಾಕಂದ್ರೆ ನಮ್ಮ ಕೈಯಲ್ಲೇ ಸರಸ್ವತಿ, ನಮ್ಮ ಕೈಯಲ್ಲೇ ಲಕ್ಷ್ಮಿ, ನಮ್ಮ ಕೈಯಲ್ಲೇ ಭುವನೇಶ್ವರಿ, ನಮ್ಮ ಕೈಯಲ್ಲೇ ಅನ್ನಪೂರ್ಣೇಶ್ವರಿ, ಎಲ್ಲ ನಮ್ಮ ಕೈಯಲ್ಲಿದೆ ಅನ್ನೋದು ನಮ್ಮ ಕಲ್ಪನೆ. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ, ಒಬ್ರು ಬಾಸ್ ಇದ್ರು, ಅದು ಬಾಸ್ ಅಂದ್ರೆ ಗೊತ್ತಲ್ಲ, ಎಲ್ಲಾದ್ರೂ ಈಗ ತಾನೇ ಒಬ್ರು ಬಂದು ಚೆನ್ನಮ್ಮವ್ರಿಗೆ ಕಾಲ್ ಮುಟ್ಟಿ ಕೈ ಮುಟ್ಟು ಗಳಗಳ ಅಳತಾ ನೋಡಿ ನನ್ ಹೀಗ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರು. ಈ ಬಾಸ್ಗಳು ಏನ್ ಮಾಡ್ತಾರೆ, ಬಾಸಿಂಗ್ ತಾನು ಗ್ರೇಟ್ ಅಂತ ತೋರ್ಸ್ಕೊಳಕ್ಕೆ ಇನ್ನೊಬ್ರಿಗೆ ಬೈಯೋದು. ಆ ಬೈತಾ ಇದ್ದಾಗ ಜೋರಾಗಿ ಬೈತಾ ಇದ್ರೆ ಅವ್ರಿಗೆ ಚಮಚಗಳು ಇರ್ತಾರಲ್ಲ, ಒಬ್ನ ಚಮಚ ಬಂದು, ಏನ್ ಸಾರ್ ಸಿಂಹ ಸಾರ್ ಅದೇನ್ ಸಾರ್ ಗರ್ಜಿಸ್ತೀರಿ ನೀವು ಅಂತ. ಹೂನಪ್ಪ ನಾನ್ ಬಾಸ್ ಅಲ್ವಾ ಅಂತಾರೆ. ಅದು ಸರಿ ಸರ್, ಮನೆಯಲ್ಲೂ ಹೀಗೇನ ಸರ್ ಅಂತ ಕೇಳ್ತಾನೆ. ಆವಾಗ ಅವನು, ಮನೆಯಲ್ಲೂ ಸಿಂಹನೇ ಕಣೋ, ಆದ್ರೆ ಏನ್ ಮಾಡೋದು, ದುರ್ಗಿ ನನ್ ಮೇಲೆ ಸವಾರಿ ಮಾಡಿರ್ತಾರೆ ಅಂತಂದು.
ಸೊ ಹಾಗಾಗಿ ಇವತ್ತಿನ ಗಂಡಸರು ಹಾಗಿದ್ದಾರೆ, ಆದ್ರೆ ನಾವು ಅಂಥವ್ರಲ್ಲ. ಇವತ್ತು ನಮಗೆ ಬೇಕಾಗಿರೋದು ಎಂಥವ್ರು ಅಂತಂದ್ರೆ SR ಬೊಮ್ಮಾಯಿ ಅಂಥವ್ರು, ನಮ್ಮ ಬಸವರಾಜ ಬೊಮ್ಮಾಯಿ ಅಂಥವ್ರು. ಇವರು ಅಲ್ಲೂ ಬಾಸ್ ಅಲ್ಲ, ಅವ್ರು ಏನ್ ಹೇಳ್ತಾರಂದ್ರೆ ಕಾಮನ್ ಮ್ಯಾನ್ ಅಂತ. CM ಅಂತಂದ್ರೆ ಅವರು ತಾನು CM ಅಲ್ಲ ಅಂತ ಹೇಳಿದಂತ ಮಹಾನುಭಾವರು. ಇದಕ್ಕೆ ಬರಕ್ಕೆ ಕಾರಣ ಏನಂದ್ರೆ ಅವ್ರ ತಾಯಿ ಕೊಟ್ಟಂತ ಅವರ ಸಂಸ್ಕಾರ ಅಂತ ನಾವು ಹೇಳ್ಬೋದು. ಹಾಗಾಗಿ ಇವತ್ತಿಗೆ ನಾವು ಏನೇ ಆದ್ರೂ ಕೂಡ ಮಕ್ಕಳನ್ನ ಮುತ್ತಿನಂತ ಬೆಳೆಸ್ತೀವಿ, ಆದರೆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನ ಮರಿತಾರೆ ಅಂತ ಹೋಗಿ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ನಮ್ಮ GS ಶಿವರುದ್ರಪ್ಪ ಅವ್ರ ಹೆಂಡತಿ ರುದ್ರಾಣಿ ಹೇಳ್ತಾ ಇದ್ರು, ವೃದ್ಧಾಶ್ರಮ ನಡೆಸ್ತಾ ಇದ್ರು. ತಾಯಿ ಸೀರಿಯಸ್ ಆಗಿದ್ದಾಳೆ ಅಂತ ಅಮೆರಿಕಕ್ಕೆ ಫೋನ್ ಮಾಡಿದ್ರಂತೆ. ಹೌದಾ, ಚಿಕಿತ್ಸೆಗೆ ದುಡ್ಡು ಕಳಿಸ್ತೀವಿ ಅಂತ ದುಡ್ಡು ಕಳಿಸಿದ್ರಂತೆ. ನಿಮ್ ತಾಯಿ ತೀರ್ಕೊಂಡಿದ್ದಾರೆ ಅಂದ್ರೆ ಹೌದಾ, ನೀವು ಅವ್ರದ್ದು ಶವ ಸಂಸ್ಕಾರ ಮಾಡಿ ಅದಕ್ಕೆ ದುಡ್ಡು ಕಳಿಸ್ತೀನಿ ಅಂತಂದ್ರಂತೆ. ಇಂಥ ಮಕ್ಕಳು ಇವತ್ತಿಗೆ ಇದ್ದಾರೆ. ಹಾಗಾಗಿ ನಾವು ಅಮ್ಮ ಅಂತಂದ್ರೆ ನಾವು ನಿಜವಾಗ್ಲೂ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ನಾನು ಅಂತ ನಮ್ಮ ಕವಿಗಳು ಹೇಳಿದ್ದಾರೆ. ಆದರೆ ಏನೇ ಆದ್ರೂ ಕೂಡ ನಾವು ಕೈ ಬಾಯಿ ಶುದ್ಧವಿರ್ಬೇಕು. ಎಷ್ಟೇ ಮಾಡಿದ್ರು ಕೂಡ ಉತ್ತಮವಾದಂಥ ವ್ಯಕ್ತಿಗಳು ನಾವು ಆಗ್ಬೇಕು ಅಂತಂದ್ರೆ ತಾಯಿ ಕೊಟ್ಟಂತ ಒಂದು ಸಂಸ್ಕಾರ ಬಹಳ ಮುಖ್ಯ. ಆದ್ರೆ ಇವತ್ತು ಇನ್ನೊಂದು ಕತೆ ಹೇಳ್ತೀನಿ. ಅದು ಯಾವ್ದಂದ್ರೆ, ಗಾಂಧೀಜಿ ಪುಟ್ಟ ಮಗು ಆಗಿದ್ದಾಗ ಅವ್ರ ತಾಯಿ ಕೋಕಿಲ ವ್ರತ ಮಾಡ್ತಾ ಇದ್ರಂತೆ. ಈಗ ಚಾತುರ್ಮಾಸದ ವ್ರತ ನಡೆದಿದೆ, ಅವರು ಕೋಕಿಲ ವ್ರತ. ಕೋಗಿಲೆ ಬಂದು ಕೂಗೋವರೆಗೂ ಅವರು ಅನ್ನ ನೀರು ತಗೊಳ್ತಾ ಇರ್ಲಿಲ್ಲ. ಈ ಮಗುಗೆ ಹಿಂಸೆ ಆಯ್ತು, ತಾಯಿ ಏನು ತಗೊಳ್ತಾ ಇಲ್ವಲ್ಲ ಅಂತ ಹೋಗಿ ಮರದ ಹಿಂದೆ ಹೋಗ್ಬಿಟ್ಟು ಕೂ ಅಂತ ಕೂಗ್ಬಿಟ್ಟು, ಅಮ್ಮ ಬಂತು ಬಂತು ನೋಡಿ ಕೋಗಿಲೆ ಕೂಗ್ತು, ತಗೋ ನೀನು ಅಂತ. ಆಗ ತಾಯಿ ಗೊತ್ತಾಗತ್ತೆ ಮಗ ಸುಳ್ಳು ಹೇಳ್ತಾ ಇದ್ದಾನಂತ. ಹೇಳ್ತಾಳೆ, ಇಂಥ ಸುಳ್ಳು ಹೇಳೋ ಮಗ ಹುಟ್ಟೋದ್ರ ಬದಲು ನನಗೆ ಮಗನೇ ಇಲ್ದಿದ್ರೆ ಚೆನ್ನಾಗಿತ್ತು ಅಂತ ಆ ತಾಯಿ ದುಃಖ ಮಾಡ್ಕೊಂಡಿದ್ ನೋಡಿ ಅವತ್ತಿಂದ ಅವರು ಸತ್ಯಾಗ್ರಹ ಮಾಡೋಕ್ಕೆ ಸತ್ಯದ ಅನ್ವೇಷಣೆ ಅಂತ ಮಾಡಿದ್ರು. ದುರಂತ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ದೇಶ ವಿಭಜನೆ ಆದಂಥ ದುರಂತದ ಕರಾಳ ದಿನ. ನಾವು ಇಡೀ ಭಾರತದಾದ್ಯಂತ ಇದನ್ನ ಆಚರಿಸ್ತಾ ಇದ್ದೀವಿ. ಯಾಕಂದ್ರೆ ಭಾರತ ಮಾತೆ 2 ಭುಜಗಳನ್ನ ಕತ್ತರಿಸಿ ರಕ್ತ ಸುರಿದಂತ ದಿನ. ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಘುಪತಿ ರಾಘವ ರಾಜಾರಾಮ್ ಅಂತ ಭಜನೆ ಮಾಡ್ತಾ ಇದ್ರು. ಆದರೆ ಮುಂದೆ ಆ ರಘುಪತಿ ರಾಘವ ರಾಜಾರಾಮನ್ನ ಹೇಳಿ ಆ ರಾಜಾರಾಮ ಹೇಳಿದ್ದನ್ನೇ ಮರ್ತು ಬಿಟ್ರು. ಯಾವುದು ಅಂತಂದ್ರೆ, ಲಂಕೆಗೆ ಹೋದಾಗ ಇಡೀ ಲಂಕೆ ಚಿನ್ನದ ಲಂಕೆ. ಅದನ್ನ ನೋಡ್ಬಿಟ್ಟು ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಅಣ್ಣ ಇಷ್ಟು ಚಿನ್ನದ ಇದು, ಇಷ್ಟು ಸಂಭ್ರಮ, ಇಷ್ಟು ವಜ್ರ ವೈಡೂರ್ಯಗಳಿದೆ, ಇಂಥದನ್ನ ಬಿಟ್ಬಿಟ್ಟು ನಾವು ಅಯೋಧ್ಯಕ್ಕೆ ಹೋಗೋದು, ಇಲ್ಲೇ ಇರೋಣ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಹೇಳ್ತಾರೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ ಅಂತ. ಅಂದ್ರೆ ಜನನಿ ಅಂದ್ರೆ ಹೆತ್ತ ತಾಯಿ, ಜನ್ಮಭೂಮಿ ಅಂತಂದ್ರೆ ನಾವು ಹುಟ್ಟಿದ ದೇಶ, ಇವೆರಡೂ ಕೂಡ ಸ್ವರ್ಗಕ್ಕಿಂತ ಹೆಚ್ಚು ಅಂತ. ಇದನ್ನ ಇವತ್ತು ಅವರು ಮರೆತು ಬಿಟ್ಟು ಆ ಭೂಮಿ ತಾಯಿಯನ್ನ ಕತ್ತರಿಸಕ್ಕೆ ರುಜು ಹಾಕಿದವರಲ್ಲಿ ಇವರು ಕೂಡ. ಹಾಗಾಗಿ ರಾಮರಾಜ್ಯದ ಕನಸು ಕಂಡಂಥವ್ರು ಹೇ ರಾಮ್ ಅಂತ ಸಾಯೋಕ್ಕೆ ಕಾರಣ ಆಗಿದ್ದು ನಮ್ಮ ದೇಶದ ವಿಭಜನೆ. ಅದು ದುರಂತ ಅಂತ ನಾವು ಯೋಚನೆ ಮಾಡಬೇಕು. ಹಾಗಾಗಿ ನಾವು ಏನೇ ಮಾಡಿದ್ರು ಕೂಡ ಸತ್ಯ ಶುದ್ಧ ಕಾಯಕ ದಾಸೋಹ ಹೇಗೆ ಶರಣ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಂಡಿದ್ರು ಗಂಗಮ್ಮನವರು, ಹಾಗೆ ನಾವು ಕೂಡ ಅವರಂತೆ ಆಗೋಣ ಅಂತ ಹೇಳ್ತಾ, ಮಾತು ಮುತ್ತಾಗಿ ಮೃದುವಾಗ್ಲಿ, ಮಧುರವಾಗ್ಲಿ, ಸ್ನೇಹ ಸಿಹಿಯಾಗಿ ಸ್ಥಿರವಾಗ್ಲಿ, ಪ್ರೀತಿ ಪ್ರಜ್ವಲಿಸಿ ಪಸರಿಸಲಿ, ಜೀವನದಲ್ಲಿ ಉತ್ಸಾಹ ಚಿಮ್ಮಲಿ, ತಮ್ಮೆಲ್ಲರ ಬದುಕು ಬಂಗಾರವಾಗ್ಲಿ, ಗರತಿ ಗಂಗಮ್ಮನವರ ಸ್ಮರಣೆ ಸದಾ ಇರಲಿ ಅಂತ ಹಾರೈಸ್ತಾ, ಆ ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ, ಆಯುಷ್ಯು, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಯಶಸ್ಸು, ತೇಜಸ್ಸು, ವರ್ಚಸ್ಸು, ಓಜಸ್ಸನ್ನ ಕೊಟ್ಟು ಆ ದಂಪತಿಗಳು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೂ ಅಭಿನಂದನೆಗಳು, ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರಗಳು.